ಡೆಂಗ್ಯೂ ಅತ್ಯಂತ ದೊಡ್ಡ ರೋಗವೇನಲ್ಲ. ಆದರೆ ಡೆಂಗ್ಯೂ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಮ್ಮ ಮನೆಯ ಪರಿಸರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ನಿಂತ ನೀರಿನಲ್ಲಿ ಉತ್ಪತ್ತಿಯಾಗುವ ಈ ಸೊಳ್ಳೆಗಳ ಮೇಲೆ ವಿಶೇಷ ನಿಗಾ ವಹಿಸಬೇಕಾಗಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಕೆ ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉಡುಪಿ ಜಿಲ್ಲೆ, ಲಯನ್ಸ್ ಕ್ಲಬ್ ಉದ್ಯಾವರ, ಸನ್ಶೈನ್, ರೋಟರಿ ಕ್ಲಬ್ ಉದ್ಯಾವರ ಮತ್ತು ಉದ್ಯಾವರ ಗ್ರಾಮ ಪಂಚಾಯತ್ ಇದರ ಜಂಟಿ ಆಶ್ರಯದಲ್ಲಿ ನಡೆದ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಡುಪಿ ಜಿಲ್ಲಾಧಿಕಾರಿಯವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲವೊಂದು ಮನೆಗಳಿಗೆ ಭೇಟಿ ನೀಡಿ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ಮತ್ತು ಜಾಗೃತಿ ನೀಡಲಾಯಿತು. ಟೆಸ್ಟ್ ಆಗದೆ ಹಂಗೆ ಇರುವಂಥದ್ದು ಒಂದು ಪ್ರಕರಣ ಅಂದರೆ ಅದಕ್ಕೆ 8-20 ಅಂತ ಆರೋಗ್ಯ ಇಲಾಖೆ 20-25 ಅಂತ ನಾವು ತಗೊಳ್ಬೇಕು. 1 ಅಂತ ಅಂದರೆ ಅಷ್ಟು ಜನಕ್ಕೆ ಇರುತ್ತೆ ಅಂತ. 250 × 20-25 ಅಂದರೆ ಎಷ್ಟಾಯಿತು ಲೆಕ್ಕ ಹಾಕೊಳ್ಳಿ. ಅಷ್ಟು ಹಂತದಲ್ಲಿ ನಮ್ಮ ಪ್ರಕರಣ ಇರ್ಬೋದು ಅಂತ ಅಂದಾಜು. ಅದರಿಂದಾಗಿ ನಾವು ಡೆಂಗ್ಯೂ ತುಂಬ ಅಪಾಯಕಾರಿ ಅಂತ ನಾವು ಯಾರೂ ಭಯಪಡಬೇಕಾಗಿಲ್ಲ. ತುಂಬ ಅಪಾಯಕಾರಿ ಏನಾದರೂ ಆಗ್ಬೋದು, ಕೊರೋನಾ ರೀತಿ ಖಂಡಿತ ಇಲ್ಲ. ಆದರೆ ನಾವು ನೆಗ್ಲೆಕ್ಟ್ ಮಾಡಿದರೆ ಮಾತ್ರ ಅದು ಅಪಾಯಕಾರಿ ಆಗುವ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಖಂಡಿತ ಅಪಾಯಕಾರಿ ಅಲ್ಲ. ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಡೆಂಗ್ಯೂಯಿಂದ ಸುಮಾರು ಸಾವು ಆಗಿರುವಂಥದ್ದು ಗಮನಕ್ಕಿದೆ. ಹಾಸನದಲ್ಲಿರ್ಬೋದು, ಮೈಸೂರಲ್ಲಿ ಆಗಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಅಂಥ ಪ್ರಕರಣ ದಾಖಲಾಗಿಲ್ಲ. ದಾಖಲೆ ಆಗೋದು ಕೂಡ ಬೇಡ. ಅದಕ್ಕೆ ನಾವು ಕೆಲವು ಮುನ್ನೆಚ್ಚರಿಕೆಯನ್ನು ನಾವು ತಗೊಳ್ಬೇಕಾಗುತ್ತೆ. ಒಂದು, ಡೆಂಗ್ಯೂನ ನಾವು ತಡೆಯೋದು ಮೊದಲೇ ಎಚ್ಚರಿಕೆಯಿಂದ ಇದ್ದರೆ ಡೆಂಗ್ಯೂವನ್ನು ಖಂಡಿತ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು, ಈ ಡೆಂಗ್ಯೂ ಸೊಳ್ಳೆ ಅದು ಹಗಲು ಹೊತ್ತಿನಲ್ಲಿ ಕಚ್ಚುವಂಥದ್ದು. ಅದರಿಂದಾಗಿ ನಾವು ಹಗಲು ಹೊತ್ತಲ್ಲಿ ಸೊಳ್ಳೆಗಳು ಕಚ್ಚುವಂಥ ಸಾಧ್ಯತೆ ನಮ್ಗೆ ಗೊತ್ತಾಗುತ್ತೆ. ಅದು ಸುತ್ತಮುತ್ತ ಬಂದರೆ ಅದನ್ನು ಆದಷ್ಟು ಬೇಗ ನಾವು ಕಚ್ಚದಾಗೆ ತಡೆಯಬೇಕಾಗುತ್ತೆ. ಅದು ಒಂದು ನಿಯಂತ್ರಣ. ಅದಕ್ಕೆ ತಕ್ಕದಾಗೆ ಬೇಕಿದ್ರೆ ತುಂಬ ಸೊಳ್ಳೆಗಳಿರುವಂಥ ಏರಿಯಾದಲ್ಲಿ ಒಡಮಾಸ ಏನಾದರೂ ಕ್ರೀಮ್ ಹಚ್ಚುವಂಥದ್ದು ಅಥವಾ ಕಹಿ ಬೇವಿನ ಎಣ್ಣೆ ಅದು ತುಂಬ ಸುಲಭವಾಗಿ ಸಿಗುತ್ತೆ. ಅದನ್ನು ಸ್ವಲ್ಪ ಹಚ್ಚಿದರೆ ಆ ಸ್ಮೆಲ್ಲಿಗೆ ಸೊಳ್ಳೆ ಬರುವುದಿಲ್ಲ, ಮೈ ಹತ್ರ ಬರುವುದಿಲ್ಲ. ಮುಖ್ಯವಾಗಿ ಶಾಲೆಗೆ ಹೋಗುವ ಅಂಗನವಾಡಿ ಮಕ್ಕಳಿಗೆ ಅವ್ರಿಗೆ ಗೊತ್ತಿರೋದಲ್ಲ, ಸೊಳ್ಳೆ ಕಚ್ಚಿಸ್ಕೊಂಡು ಬಿಡ್ತಾರೆ. ಅದರಿಂದಾಗಿ ಅವರಿಗೆ ಸ್ವಲ್ಪ ಹಚ್ಚಿ ಕಳಿಸುವಂಥದ್ದು, ಆ ಎಣ್ಣೆನ ಹಚ್ಚಿಗಳಿಗೆ ಸ್ಕೂಲಿಗೆ ಕಳಿಸುವಂಥದ್ದು ಈ ರೀತಿ ಮಾಡಬೇಕಾಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರೆ. ಅದು ಒಂದು ನಾವು ಮುನ್ನೆಚ್ಚರಿಕೆ ವಹಿಸುವಂಥದ್ದು. ಮತ್ತು ಜ್ವರ ಬಂದ ತಕ್ಷಣ ತಪಾಸಣೆ ಮಾಡಿಸುವಂಥದ್ದು. ಯಾಕಂದರೆ ಡೆಂಗ್ಯೂ ಹೌದಾ ಅಲ್ವಾ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾವೇ ಹೋಗಿ ಮೆಡಿಕಲ್ ಶಾಪಲ್ಲಿ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಏನೋ ತಗೊಂಡು ಜ್ವರನ ನಿಯಂತ್ರಣ ಮಾಡ್ತೀವಿ. ಆದರೆ ಡೆಂಗ್ಯೂ ಆಗಿದ್ದರೆ ಒಳಗಿಂದಲೇ ಏನಾಗುತ್ತೆ, ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುವಂಥದ್ದು ಅಥವಾ ಬೇರೆ ರೀತಿಯ ತುಂಬ ಸಿವಿಯರ್ ಆದರೆ ಒಳಗಡೆಯಿಂದ ಬ್ಲೀಡಿಂಗ್ ಆಗುವ ಸಾಧ್ಯತೆಯೂ ಇರುತ್ತೆ. ಅದು ತುಂಬ ಅಪಾಯಕಾರಿ ಹಂತಕ್ಕೆ ಹೋದರೆ. ಅದರಿಂದಾಗಿ ಚೆಕ್ ಮಾಡಿದರೆ ಡಾಕ್ಟ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಅದರ ಪ್ರಕಾರ ಮುಂದುವರಿಯೋದು ಸೂಕ್ತ ಆಗಿರುತ್ತೆ. ಜ್ವರ ಬಂದ ತಕ್ಷಣ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗೇ ಆದರೂ ಒಮ್ಮೆ ಚೆಕ್ ಮಾಡಿಸೋದು. ಜ್ವರದ ಅದು ಡೆಂಗ್ಯೂ ಸಿಂಪ್ಟಮ್ಸ್ ಆದರೆ ಫುಲ್ ರೆಸ್ಟ್ ತಗೊಳ್ಬೇಕು ಮತ್ತು ಬ್ಲಡ್ ಚೆಕಪ್ ಮಾಡಿಸುವಂಥದ್ದು ಅದನ್ನು ವೈದ್ಯರು ಮಾಡ್ತಾರೆ. ಅದರಿಂದಾಗಿ ಅವರ ಒಂದು ಸೂಚನೆ ಮೇರೆಗೆ ಮುಂದುವರಿಯೋದು ಸೂಕ್ತ. ಈ ಸಂದರ್ಭ ಉಡುಪಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಈಶ್ವರ್ ಗಡದ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿರ್ವಹಣಾ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಭಟ್ ಮತ್ತಿತರರು ಜೊತೆಗಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.